ಒಂದೇ ಭಾರತ ಮಾತೆಗೆ ವಂದಿಸುತ್ತಾ ಅಂತಂದ್ರೆ ಒಂದೇ ಮಾತ್ರ ಗೀತೆ ರಚನೆ ಆಗಿ 150 ವರ್ಷಗಳಾದವು. ಇವತ್ತು ಹೆಲ್ತ್ ಅವೇರ್ನೆಸ್ ಮಾಡಕ್ ಬಂದಾಗ ಯಾಕೆ ಇದಷ್ಟೆಲ್ಲ ಕಥೆಗಳಾಗತ್ತ ಅಂತ ನಿಮ್ಗೆ ಅನಿಸ್ಬೋದು. ಒಂದೇ ಮಾತ್ರ ಈ ಒಂದು ಶಬ್ದವನ್ನು ಅನಲೈಸಿಸ್ ಮಾಡಿದ ಮೇಲೆ ನಮ್ಗೆ ಗೊತ್ತಾಗುವಂಥದ್ದು ಏನು ಅಂತಂದ್ರೆ ಹ್ಯೂಮನ್ ಎವಲ್ಯೂಷನ್ ಆಗಿರುವಂತಹ ಒಂದು ಸಂದರ್ಭದಲ್ಲಿ ಮೈಟೋಕಾಂಡ್ರಿಯಲ್ ಗ್ರೂಪ್ ಎಂ ಅನ್ನುವಂತಹ ಒಂದು ಮೈಟೋಕಾಂಡ್ರಿಯಾ ಅದು ಸುಮಾರು 80% ಜಗತ್ತಿಗೆ ಹೆಣ್ಮಕ್ಳದಾರಲ್ಲ, ಜಗತ್ತಿನಲ್ಲಿ ಮಹಿಳೆಯರದಾರಲ್ಲ, 80% ಮಹಿಳೆಯಲ್ಲಿರ್ತಕ್ಕಂತಹ ಮೈಟೋಕಾಂಡ್ರಿಯಲ್ DNA ಗ್ರೂಪ್ ಎಂ ಇದು ಡಿರೈವ್ಡ್ ಫ್ರಾಮ್ ಇಂಡಿಯಾ, ಇದು ಡೆವಲಪ್ಡ್ ಫ್ರಾಮ್ ಇಂಡಿಯಾ. ಇಡೀ ಜಗತ್ತಿನಲ್ಲಿರ್ತಕ್ಕಂತಹ ಮಹಿಳೆಯರಲ್ಲಿರ್ತಕ್ಕಂತಹ ಮಾತೃತ್ವ ಶಕ್ತಿ ಎಲ್ಲಿಂದ ಬಂದೈತಪ್ಪ ಅಂತಂದ್ರೆ ಮಹಿಳೆಯರಿಗೆ ಎಲ್ಲಿಂದ ಬಂದೈತಪ್ಪ ಅಂತಂದ್ರೆ ಅದು ಭಾರತ ದೇಶದಿಂದ ಬಂದೈತಿ. ಅದಕ್ಕೆ ಒಂದೇ ಮಾತ್ರ ರಚನೆಯಾಗಿ 150 ವರ್ಷಗಳ ಈ ಸಂದರ್ಭದಲ್ಲಿ ನಾವು ಭಾರತೀಯರಾಗಿ ಇದನ್ನು ತಿಳಿದುಕೊಳ್ಳದೇ ಇದ್ರೆ ಅದರಂತ ಒಂದು ದುರಂತ ಮತ್ತೊಂದಿಲ್ಲ. ಆ ಒಂದು ಕಾರಣಕ್ಕೆ ಕಳೆದ 6 ತಿಂಗಳಿಂದ ಬೇರೆ ಬೇರೆ ಕಾಲೇಜುಗಳಲ್ಲೆಲ್ಲ ನಾವು ಮಾಡಿದ್ದೇವೆ. ಪ್ರತಿಯೊಂದು ಕಾಲೇಜಿನಲ್ಲಿ ಸಹಿತ ಈ ಒಂದು ವಿಷಯವನ್ನ ಅವರಿಗೆ ನಾವು ಹೇಳಿ ಭಾರತೀಯರು ನಾವು ಅಂತೇಳಿ ಹೆಮ್ಮೆ ಪಡುವಂತಹ ಒಂದು ವಿಚಾರವನ್ನು ಅವರಿಗೆ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇವೆ. ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ ಈ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಿಕ್ಕೆ ಮುಖ್ಯ ಕಾರಣೀಭೂತರಾದಂತಹ ಸಹೋದರಿ ಗಾಯತ್ರಿ ಅವರಿಗೆ ತುಂಬಾ ಧನ್ಯವಾದಗಳು. ಯಾಕಪ್ಪ ಅಂತಂದ್ರೆ ನಾಳೆ 28 ವಿಶೇಷ ಏನಪ್ಪಾ ಅಂತಂದ್ರೆ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ. ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ ಈ ಸಂದರ್ಭದಲ್ಲಿ ನಾವೆಲ್ಲರೂ ಭಾರತೀಯರು ಈ ಒಂದು ವಿಚಾರ ತಿಳ್ಕೋಬೇಕು ಅಂತಂದ್ರೆ ಎಷ್ಟೋ ಸೈಂಟಿಸ್ಟ್ಗಳು ಜಗತ್ತಿಗೆ ಬಹಳಷ್ಟು ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಬಟ್ ಪಾಶ್ಚಿಮಾತ್ಯ ದೇಶಗಳ ಒಂದು ಹುನ್ನಾರದಿಂದ ಅವರು ಯಾರು ಬೆಳಕಿಗೆ ಬಂದಿಲ್ಲ. ನೊಬೆಲ್ ಪ್ರೈಸ್ಗಿಂತ ಹೆಚ್ಚಿನ ಒಂದು ಸನ್ಮಾನ ಅವರು ಸಿಗಬೇಕಾಗಿರುವಂತಹ ಸಂದರ್ಭದಲ್ಲಿ ಸಹಿತ ಅವರು ಯಾವುದೇ ಒಂದು ಯಾವುದೇ ಒಂದು ಸನ್ಮಾನಕ್ಕೆ ಭಾಜನರಾಗಿಲ್ಲ ಎಂಬತಕ್ಕಂಥದ್ದು ಬಹಳಷ್ಟು ವಿಚಾರಕರ ಸಂಗತಿ. ಅಂತವರೊಳಗೆ ಒಂದು ಇಬ್ಬರ ವಿಚಾರ 2 ನಿಮಿಷದಲ್ಲಿ ಹೇಳಿ ಮುಖ್ಯ ವಿಚಾರ ಕಂಡು ಬರ್ತೇನೆ. ಆಮೇಲೆ ಮೊದಲೇದಾಗಿ ಯಲ್ಪ್ರಗಡ ಸುಬ್ರಾವ್ ಅಂತ ಹೇಳಿ ಖ್ಯಾತ ಸೈಂಟಿಸ್ಟ್ ಯಲ್ಪ್ರಗಡ ಸುಬ್ರಾವ್ ಇವರ ಕೊಡುಗೆ ಏನಪ್ಪಾ ಅಂತಂದ್ರೆ ನಮ್ಮ ಜಗತ್ತಿಗೆ ಮೊದಲನೆಯ ಬಾರಿಗೆ ಮಿಥೋಟ್ರಿಕ್ಸೇಟ್ ಎಂಬತಕ್ಕಂತಹ ಕ್ಯಾನ್ಸರ್ ಕಾಯಿಲೆಗೆ ಬಳಸ್ತಕ್ಕಂತಹ ಶ್ರೇಷ್ಠ ಔಷಧಿಯನ್ನ ಕಂಡಿಡುವಂತಹ ಮಹಾನ್ ವ್ಯಕ್ತಿ ಇವರು ಭಾರತೀಯರು. ಸತ್ಯೇಂದ್ರನಾಥ್ ಬೋಸ್ ಅಂತ ತಾವು ಗೊತ್ತಿರ್ಬೋದಂದ್ರೆ ಬೋಸ್ ಐನ್ಸ್ಟೈನ್ ಕಂಡೆನ್ಸೇಟ್ ಅಂತಂದ್ರ ಮ್ಯಾಟರ್ ಅನ್ನ 5ನೇ ಒಂದು ಸ್ಥಿತಿಯನ್ನ ದ್ರವ ಆಮೇಲೆ ಘನ ವಾಯು ಈ ರೀತಿ 5ನೇ ಒಂದು ಸ್ಟೇಟ್ ಬರುತ್ತೆ ಮ್ಯಾಟರ್. ಅದೇನಪ್ಪ ಅಂತಂದ್ರೆ ಬೋಸ್ ಐನ್ಸ್ಟೈನ್ ಕಂಡೆನ್ಸೇಟ್ ಅಂತ. ಈ ಒಂದು ಬೋಸ್ ಐನ್ಸ್ಟೈನ್ ಕಂಡೆನ್ಸೇಟ್ ಅನ್ನ ಕಂಡು ಹಿಡಿದವರು ಸಹಿತ ಸತ್ಯೇಂದ್ರನಾಥ್ ಬೋಸ್ ಅಂತ. ಐನ್ಸ್ಟೈನ್ ಅವ್ರಿಗೆ ಅಂತ ಒಂದು ನೊಬೆಲ್ ಪ್ರೈಸ್ ಸಿಕ್ಕೋ ಒಂದು ಸನ್ಮಾನ ಸಿಕ್ಕಿತ್ತಲ್ಲ, ಅಷ್ಟೇ ಒಂದು ಸನ್ಮಾನ ಇವ್ರಿಗೂ ಸಿಗ್ಬೇಕಾಗಿತ್ತು. ಆದ್ರೆ ದುರದೃಷ್ಟವಶಾತ್ ಅವ್ರಿಗೆ ಸಿಗ್ಲಿಲ್ಲ. ಅದಕ್ಕಿಂತ ದುರಂತ ಏನಪ್ಪಾ ಅಂತಂದ್ರೆ ಭಾರತೀಯರಾದ ನಮಗ ಯಲ್ಪ್ರಗಡ ಸುಬ್ರಾವ್ ಅಂತಂದ್ರೆ ಯಾರು, ಆಮೇಲೆ ಸತ್ಯೇಂದ್ರನಾಥ್ ಬೋಸ್ ಅಂದ್ರೆ ಯಾರು ಗೊತ್ತಿಲ್ಲ. ಅದನ್ನ ಈ ಸಂದರ್ಭದಲ್ಲಿ ತಿಳಿದುಕೊಳ್ಳುತ್ತಾ ಮುಂದಾದ್ರೂ ಸಹಿತ ಅವ್ರ ಬಗ್ಗೆ ನಾವು ಹೆಮ್ಮೆ ಪಡ್ಕೊಳ್ಳೋಣ. ಆಮೇಲೆ ಬಸವೇಶ್ವರ ಇಂಜಿನಿಯರಿಂಗ್ ಕಾಲೇಜಲ್ಲಿ ಕಲಿತಿರತಕ್ಕಂಥ ತಾವು ಸಹಿತ ಮುಂದೆ ದೊಡ್ಡ ದೊಡ್ಡ ವಿಜ್ಞಾನಿಗಳಾಗಲಿ ಅಂತ ಹಾರೈಸುತ್ತಾ ಇವತ್ತಿನ ಮುಖ್ಯವಾದಂತಹ ಒಂದು ವಿಷಯ ಏನಪ್ಪಾ ಅಂತಂದ್ರೆ ಹೆಲ್ತ್ ಅವೇರ್ನೆಸ್ ಒಂದು ಪ್ರೋಗ್ರಾಮ್. ಇದ್ರ ಬಗ್ಗೆ ಮಾತಾಡೋಕ್ಕಿಂತ ಮೊದಲು ಇವತ್ತಿನ ಹೆಲ್ತ್ ಸ್ಟ್ಯಾಟಿಸ್ಟಿಕ್ಸ್ ಯಾವ ರೀತಿ ಐತೆ ಅಂತ ಹೇಳಿ ತಾವು ತಿಳಿದುಕೊಳ್ಬೇಕಾಗ್ತದೆ. ಪ್ರತಿಯೊಂದು ಮನೆಯಲ್ಲಿ ಶುಗರ್ ಪೇಷಂಟ್ ಇಲ್ಲ ಅನ್ನುವಂತಹ ಯಾವ ಮನೆಗೂ ತಮಗೆ ಸಿಗ್ಲಿಕ್ಕಿಲ್ಲ. ಆಮೇಲೆ ಹೈಪರ್ ಟೆನ್ಷನ್ ಥೈರಾಯ್ಡ್ ಇಲ್ಲ ಅನ್ನುವಂತಹ ಮನೆಗಳು ಕೂಡ ತಮಗೆ ಸಿಗ್ಲಿಕ್ಕಿಲ್ಲ. ಆಮೇಲೆ ಕ್ಯಾನ್ಸರ್ ಕಾಯಿಲೆ ಇಲ್ಲ ಅನ್ನುವಂತಹ ಯಾವುದೇ ಮನೆಗಳು ಯಾವುದೇ ಓಣಿಗಳು ಸದ್ಯ ಓಣಿ ಬಂದೈತಿ, ಈಗ ನೆಕ್ಸ್ಟ್ ಮನೆಗೂ ಬರುವಂಥದ್ದು. ಆಮೇಲೆ ಕಳೆದ 2 ತಿಂಗಳಲ್ಲಿ ಮುಧೋಳ ಗ್ರಾಮದಲ್ಲಿ ಹೇಳ್ತಾ ಇದ್ದಾರೆ, ಮುಧೋಳ ತಾಲೂಕಿನಲ್ಲಿ ಸುರ್ಪುಟ್ ಹಳ್ಳಿಯಲ್ಲಿ 3 ರಿಂದ 4 ಬ್ಲಡ್ ಕ್ಯಾನ್ಸರ್ ಕೇಸ್ಗಳು ಡಿಟೆಕ್ಟ್ ಆಗಿದಾವ. ಅವರೆಲ್ಲರೂ ಸಹಿತ ಬಿಲೋ 25 ಇಯರ್ಸ್. ಅವರೆಲ್ಲರೂ ಸಹಿತ ಅನ್ಮ್ಯಾರಿಡ್. ಈಗ ಆಲ್ರೆಡಿ 2 ಡೆತ್ ಆಗಿದ್ದಾರೆ, ಇನ್ನಿಬ್ರು ಟೆಂಡಿಂಗ್ ಟುವರ್ಡ್ಸ್ ಡೆತ್. ಆಮೇಲೆ ಎಷ್ಟೇ ಅಲ್ಲ, ಈ ಆಗ್ತಕ್ಕಂಥ ಹೆರಿಗೆ ಒಳಗೆ ಡೆಲಿವರೀಸ್ ಒಳಗೆ 90% ಹೆರಿಗೆಗಳೆಲ್ಲ ಸಹಿತ ಸಿಸೇರಿಯನ್ ಸೆಕ್ಷನ್ ಆಗುವಂಥದ್ದು. ಆಮೇಲೆ ವಿಶೇಷವಾಗಿ ಮಹಿಳೆಯರ ಹೆಲ್ತ್ ದಿನದಿಂದ ಡಿಟೋರಿಯೇಟ್ ಆಗ್ತಾ ಇರುವಂಥದ್ದು. ಅದರ ಜೊತೆಗೆ 2026 ಅಂದ್ರೆ ಮೊದಲೇ ಪ್ರೆಡಿಕ್ಟ್ ಮಾಡಿದ್ರು, 2020 ಪ್ರೆಡಿಕ್ಟ್ ಮಾಡಿದ್ರು. 2026 ನಂತರ ಪ್ರತಿ ವರ್ಷ 20 ರಿಂದ 30 ಲಕ್ಷ ಕ್ಯಾನ್ಸರ್ ಕೇಸ್ಗಳು ಬರುವುದವ. ಅದರಲ್ಲಿ 75% ಅಫೆಕ್ಟೆಡ್ ಯಾರದಾರಪ್ಪ ಅಂತಂದ್ರೆ ಮಹಿಳೆಯರದಾರ. ಮಹಿಳೆಯರೊಳಗೂ ಸಹಿತ ಮ್ಯಾಕ್ಸಿಮಮ್ ಜನರೇಷನ್ ಏನಿತ್ತು ಅಂತಂದ್ರೆ 50 ವರ್ಷದ ಕೆಳಗಿನವರದಾರ. ಇದು ಇವತ್ತಿನ ಹೆಲ್ತ್ ಸ್ಟೇಟಸ್.
ಅದಕ್ಕೆ ನಾವು ಎಲ್ಲರೂ ಸುಮ್ ಕೂತೀವಪ್ಪ ಅಂತಂದ್ರೆ, ವಿಶೇಷವಾಗಿ ಹೆಲ್ತ್ ಡಿಪಾರ್ಟ್ಮೆಂಟ್ ಇದ್ದವರು ಅಥವಾ ಹೆಲ್ತ್ ಸೆಕ್ಟರ್ನಲ್ಲಿ ಇದ್ದವ್ರು ನಾವೆಲ್ಲರೂ ಸುಮ್ ಕೂತೀವಪ್ಪ ಅಂತಂದ್ರೆ ಇದನ್ನ ತಡೆಗಟ್ಟಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಹೆಲ್ತ್ ಅಂದ್ರೆ ಏನು ಅನ್ನುವಂಥದ್ದನ್ನ ಮೊದಲಿಗೆ ನಾವು ತಿಳಿದುಕೊಳ್ಬೇಕಾಗ್ತದೆ. ಒಂದು ಶ್ಲೋಕ ಬರುತ್ತೆ, ಅಗ್ನಿವೇಶ ಪ್ರತಿತಂತ್ರೆ ಚರಕ ಪ್ರತಿ ಸಂಸ್ಕೃತಿ ಎತ್ರೆ ಹಸ್ತಿ ತದನ್ಯತ್ರ ಎಣ್ಣೆ ಹಸ್ತಿ ನಾ ತತ್ವಚಿತ್ ಅಂತಂದ್ರೆ, ಅಗ್ನಿವೇಶ ಅನ್ನುವಂಥ ಒಬ್ಬ ಋಷಿಗಳು ಹೇಳಿರ್ತಕ್ಕಂಥದ್ದನ್ನ ಚರಕಾಚಾರ್ಯರು ಅದನ್ನ ಒಂದು ಸಂಹಿತಾದಲ್ಲಿ ಬರೆದ್ರು. ಇದರಲ್ಲಿ ಇರ್ತಕ್ಕಂಥದ್ದೇ ಎಲ್ಲ ಕಡೆ ಇರುವಂಥದ್ದು, ಇಲ್ಲಿ ಇರದೇ ಇರುವಂಥದ್ದು ಎಲ್ಲಿಯೂ ಇಲ್ಲ ಅನ್ನುವಂಥದ್ದು. ಇದು ಆಯುರ್ವೇದದ ಶ್ರೇಷ್ಠತೆಯನ್ನು ಹೇಳುವಂಥದ್ದು. ನೆಕ್ಸ್ಟ್, ಹೆಲ್ತ್ ಮಹತ್ವ ಯಾವ ರೀತಿ ಇತ್ತು ಅಂತಂದ್ರೆ, ಆರೋಗ್ಯವೇ ಭಾಗ್ಯ ಅಂತ ನಾವು ಒಂದು ಸಾಹಿತ್ಯಿಕ ಒಂದರಲ್ಲಿ ಕೇಳ್ತೀವಿ. ಆರೋಗ್ಯವೇ ಭಾಗ್ಯ ಅನ್ನುವಂಥದ್ದು ಸಾಹಿತ್ಯದಲ್ಲಿ ನಾವು ಕೇಳ್ತೀವಿ. ಆದ್ರೆ ಜನರಲ್ ಆಗಿ ನಾವು ಒಬ್ರಿಗೊಬ್ಬರು ಭೇಟಿ ಆದಾಗ ಹಳ್ಳಿಗಳಲ್ಲಿ ನಾವೇನು ಕೇಳ್ತೀವಿ, ಆರಾಮದಿರಿ. ಫಸ್ಟ್ ಶಬ್ದ ನಾವು ಕೇಳೋದನ್ನ ಆರಾಮದಿರಿ. ನಾವು ಯಾವ ನೌಕರಿ ಮಾಡ್ತೀರಿ ಕೇಳೋದಿಲ್ಲ, ಅಥವಾ ಏನು ಆಸ್ತಿ ತಗೊಂಡ್ರಿ ಕೇಳೋದಿಲ್ಲ, ಅಥವಾ ಅದೆಲ್ಲ ಕೇಳೋದಿಲ್ಲ. ಫಸ್ಟ್ ಏನಂತಂದ್ರೆ ಆರಾಮದಿರಿ ಅಂತಂದ್ರೆ ಹೆಲ್ತ್ ಎಲ್ಲಕ್ಕಿಂತನೂ ಬಹಳಷ್ಟು ಇಂಪಾರ್ಟೆಂಟ್ ಆದಂತಹ ಮ್ಯಾಟರ್ ಅಂತ ಹೇಳಬಹುದು. ಅದಾದ ನಂತರ ವಾಟ್ ಈಸ್ ಹೆಲ್ತ್ ಅಂತ ಆಯುರ್ವೇದ ಪ್ರಕಾರ ಹೇಳಬೇಕಂತ, ಆಯುರ್ವೇದ ಪ್ರಕಾರ ಯಾಕೆ ಹೇಳತ್ತೀವಿ ಅಂತಂದ್ರೆ ಸುಮಾರು 5,000 ವರ್ಷದಿಂದ ಹೇಳಿರುವಂಥದ್ದು. ಸಮದೋಷ ಸಮಾಕ್ಲಿಷ್ಟ ಸಮಧಾತು ಮಲಕ್ರಿಯ ಪ್ರಸನ್ನಾತ್ಮೇಂದ್ರಿಯ ಮನಃ ಸ್ವಸ್ಥ ಇತ್ತಿ ವಿಧಿಯತಿ ಅಂತಂದ್ರೆ, ಶರೀರದಲ್ಲಿರ್ತಕ್ಕಂತಹ ತ್ರಿದೋಷಗಳು, ಸಪ್ತಧಾತುಗಳು ಯಾವಪ್ಪ ಅಂತಂದ್ರೆ ರಸ, ರಕ್ತ, ಮಾಂಸ, ಮೇಧ, ಅಸ್ಥಿ, ಮಜ್ಜ ಇವೆಲ್ಲವೂ ಸಹಿತ ಸಮ ಪ್ರಮಾಣದಲ್ಲಿ ಇರುವಂಥದ್ದು. ಮಹತ್ವ ಏನಪ್ಪಾ ಅಂತಂದ್ರೆ ಪ್ರಸನ್ನ ಆತ್ಮ ಇಂದ್ರಿಯ ಮನ ಸ್ವಸ್ಥ ಇಟ್ಟಿದ್ದೀರಿ ಅಂತಂದ್ರೆ ನಮ್ಮ ಮೆಂಟಲ್ ಸ್ಟೇಟಸ್ನು ಸಹಿತ ಅಷ್ಟೇ ಸ್ವಸ್ಥವಾಗಿರುವಂಥದ್ದು. ಅದರ ನಾವು ಫಿಸಿಕಲಿ ನೋಡಕ್ ಭಾರಿ ಸ್ಟ್ರಾಂಗ್ ಕಂಡು ಸಹಿತ ಬರೀ ಸಿಟ್ ಮಾಡ್ಕೊಳ್ಳೋದು, ಮತ್ತೊಬ್ಬರಿಗೆ ಅಸಹ್ಯ ಮಾಡೋದು, ಬರೀ ಅಪಹಾಸ್ಯ ಮಾಡಿ ನಗುದು, ಇದು ಸಹಿತ ಅನ್ಹೆಲ್ದಿ ಕಂಡೀಷನ್ ಅಂತ ತಿಳ್ಕೊಬೇಕು. ಯಾರು ಬರೀ ಸಿಟ್ ಮಾಡ್ಕೊತಿರ್ತಾರ, ಯಾರು ಬರೀ ಒಂಥರ ಮತ್ತೊಬ್ಬರಿಗೆ ಅಪಹಾಸ್ಯ ಮಾಡ್ತಿರ್ತಾರ, ಅವರು ಸಹಿತ ಇಲ್ ಹೆಲ್ತ್ ಅಂತ ತಿಳ್ಕೊಬೇಕು, ಅವರು ಸಹಿತ ಪೇಷಂಟ್ ಅಂತ ತಿಳ್ಕೊಬೇಕು. ಅದಕ್ಕೆ ಓನ್ಲಿ ಫಿಸಿಕಲ್ ಹೆಲ್ತ್ ಅಷ್ಟೇ ಅಲ್ಲದೆ ಸಹಿತ ಮೆಂಟಲ್ ಹೆಲ್ತ್ ಸಹಿತ ಬಹಳಷ್ಟು ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ಆಮೇಲೆ ಇನ್ನೊಂದು ಮೇನ್ ಮೋಟೋ ಆಫ್ ಆಯುರ್ವೇದ ಅಂದ್ರೆ ಹೆಲ್ತ್ ಸೈನ್ಸ್, ಸ್ವಸ್ಥಶ್ಯ ಸ್ವಸ್ಥ ರಕ್ಷಣಂ ಆತುರಶ್ಯ ವ್ಯಾಧಿ ಪರಮೋಕ್ಷ ಅಂತಂದ್ರೆ, ಸ್ವಸ್ಥ ಇರುವಂತಹ ವ್ಯಕ್ತಿಯ ಅಂತಂದ್ರೆ ಆರೋಗ್ಯದಿಂದಿರ್ತಕ್ಕಂತಹ ವ್ಯಕ್ತಿಯ ಆರೋಗ್ಯ ರಕ್ಷಣೆ ಮಾಡುವುದೇ ನಮ್ಮ ಮೊಟ್ಟ ಮೊದಲನೆಯ ಉದ್ದೇಶ. ಆರಾಮಿಲ್ಲರೂ ಟ್ರೀಟ್ಮೆಂಟ್ ಕೊಡೋದು ಆಮೇಲೆ. ಫಸ್ಟ್ ಮೋಟೋ ಏನಪ್ಪಾ ಅಂತಂದ್ರೆ ಆರೋಗ್ಯದಿಂದಿರುವಂತಹ ವ್ಯಕ್ತಿಯ ಆರೋಗ್ಯವನ್ನ ರಕ್ಷಣೆ ಮಾಡಬಹುದು. ಇವತ್ತು ನಾವು ಬಂದಿರೋದು ಸಹಿತ ನಮ್ಮ ಆರೋಗ್ಯವನ್ನ ಯಾವ ರೀತಿ ನಾವು ಕಾಯ್ದುಕೊಳ್ಳಬೇಕು ಅಂತ ಹೇಳಿ ತಿಳಿಸ್ಲಿಕ್ಕೆ. ಈ ಲೈನ್ ಬಹಳ ಇಂಪಾರ್ಟೆಂಟ್ ಐತಿ. ತಾವು ಎಷ್ಟು ಲಕ್ಷ್ಯ ಕೊಟ್ಟು ಕೇಳ್ತೀರಿ, ಎಷ್ಟು ಆಸಕ್ತಿಯಿಂದ ಕೇಳ್ತೀರಿ, ಅಷ್ಟು ನಾನು ನಿಮಗೆ ಫ್ರೀಯಾಗಿ ಎಕ್ಸ್ಪ್ಲೈನ್ ಮಾಡ್ತೇನೆ. ಮುಂದಿನ ನಿಮ್ಮ ಜೀವನದಲ್ಲಿ ಆರೋಗ್ಯ ದೃಷ್ಟಿಯಿಂದ ಬಹಳಷ್ಟು ಮುಖ್ಯವಾಗಿರುವಂಥದ್ದು. ಸರ್ವೇ ಅಪಿ ಮಂದಾಗ್ನೋ, ಸರ್ವೇ ಅಪಿ ಮಂದಾಗ್ನೋ. ಅಗ್ನಿ ಅಂತಂದ್ರೆ ನಮ್ಮ ಡೈಜೆಸ್ಟಿವ್ ಪವರ್. ಸರ್ವೇ ಅಪಿ ಮಂದಾಗ್ನೋ ಅಂತಂದ್ರೆ ಸರ್ವೇ ಅಪಿ ಮಂದಾಗ್ನೋ ಅಂತಂದ್ರೆ ಎಲ್ಲ ರೋಗಗಳಿಗೂ ಮೂಲ ಕಾರಣ ಏನಂತಂದ್ರೆ ಡಿಸ್ಟರ್ಬ್ಡ್ ಡೈಜೆಸ್ಟಿವ್ ಸಿಸ್ಟಮ್. ಇದನ್ನ ಸುಮಾರು 5,000 ವರ್ಷಗಳ ಹಿಂದ ಆಯುರ್ವೇದದೊಳಗೆ ಹೇಳ್ಬಿಟ್ಟಿದ್ದಾರೆ. ಅಲೋಪತಿ ಒಂದು ಅನ್ವೇಷಣೆ ಏನ್ ಹೇಳ್ತಾ ಇತ್ತು ಅಂತಂದ್ರೆ ಸೆರೋಟೋನಿನ್ ಆ ಕೀ ಫ್ಯಾಕ್ಟರ್ ಫಾರ್ ಗುಡ್ ಹೆಲ್ತ್ ಅನ್ನುವಂಥದ್ದನ್ನ ಹೇಳ್ತಾ ಇದ್ರು. ಇತ್ತೀಚೆಗೆ ಸಂಶೋಧನೆ ಏನ್ ಹೇಳಕತ್ತಪ್ಪ ಅಂತಂದ್ರೆ 90% ಆಫ್ ಸೆರೋಟೋನಿನ್ ವಿಲ್ ಬಿ ರಿಲೀಸ್ಡ್ ಇನ್ ಗಟ್ಸ್ ಅಂತ ಹೇಳ್ತಾ ಇದ್ರು. ಮತ್ತೆ ಗಟ್ಸ್ ಅಂತಂದ್ರೆ ಡೈಜೆಸ್ಟಿವ್ ಸಿಸ್ಟಮ್ ಅಂತಂದ್ರೆ ಯಾರಲ್ಲಿ ಸೆರೋಟೋನಿನ್ ಹಾರ್ಮೋನ್ ಬಿಡುಗಡೆ ಆಗುವಂಥದ್ದು, ಅದರ ವಿಲೇವರಿ ಆಗುವಂಥದ್ದು ಡಿಸ್ಟರ್ಬೆನ್ಸ್ ಆಗ್ತೈತಿ, ಅವರಲ್ಲಿ ಎಲ್ಲ ತರಹದ ಕಾಯಿಲೆಗಳು ಬರ್ತಾವ ಅನ್ನುವಂಥದ್ದು. ಹಾಗಾಗಿ ನಮ್ಗೆ ಹೇಳಿದಾಗ ಯಾವ್ಯಾವ ಹಾರ್ಮೋನ್ ನಮ್ಮ ಹೆಲ್ತ್ ಯಾವ ಫ್ಯಾಕ್ಟರ್ನ ಕಂಟ್ರೋಲ್ ಮಾಡುತ್ತೆ ಅನ್ನುವಂಥದ್ದು. ಹ್ಯಾಪಿ ಹಾರ್ಮೋನ್ ಯಾವಪ್ಪ ಅಂತಂದ್ರೆ ಡೋಪಾಮೈನ್ ಅನ್ನುವಂಥದ್ದು. ಸ್ಟ್ರೆಸ್ ಹಾರ್ಮೋನ್ ಯಾವಪ್ಪ ಅಂತಂದ್ರೆ ಕಾರ್ಟಿಸೋಲ್. ಲವ್ ಹಾರ್ಮೋನ್ ಯಾವಪ್ಪ ಅಂದ್ರೆ ಆಕ್ಸಿಟೋಸಿನ್. ಸ್ಲೀಪ್ ಹಾರ್ಮೋನ್ ಯಾವಪ್ಪ ಅಂತಂದ್ರೆ ಮೆಲಟೋನಿನ್. ಹಂಗರ್ ಹಾರ್ಮೋನ್. ಈ ರೀತಿ ಎಲ್ಲ ಹಾರ್ಮೋನಕ್ಕೂ ಮೇನ್ ಕಾರಣ, ಮೇನ್ ಕಂಟ್ರೋಲಿಂಗ್ ಫ್ಯಾಕ್ಟರ್ ಯಾವಪ್ಪ ಅಂತಂದ್ರೆ ಸೆರೋಟೋನಿನ್ ಹಾರ್ಮೋನ್. ಏನ್ ಹೇಳಕ್ ಪ್ರಯತ್ನ ಮಾಡತ್ತೇನಪ್ಪ ಅಂತಂದ್ರೆ ಇತ್ತೀಚೆಗೆ ನಿಮ್ಮ ವಯಸ್ಸಿನವರಲ್ಲಿ ಕಂಡು ಬರ್ತಕ್ಕಂತಹ ಸೀರಿಯಸ್ ಹೆಲ್ತ್ ಫ್ಯಾಕ್ಟರ್ಗಳಿಗೆ ಅಥವಾ ಹೆಲ್ತ್ ಇಶ್ಯೂಗಳಿಗೆ ಕಾರಣ ಏನು ಅಂತಂದ್ರೆ ಡಿಸ್ಟರ್ಬ್ಡ್ ಲೈಫ್ ಸ್ಟೈಲ್. ನಿಮ್ಮ ಒಂದು ಜೀವನ ಶೈಲಿ ಹದಗೆಟ್ಟಿರುವಂಥದ್ದು ಮುಖ್ಯ ಕಾರಣ. ಜೀವನ ಶೈಲಿ ಅಂತಂದ್ರೆ ಏನು ಅಂತಂದ್ರೆ ಅದನ್ನೇ ನಮ್ಮ ಆಯುರ್ವೇದ ದಿನಚರಿ ಅಂತ ಹೇಳ್ತಾರೆ. ಹೇಳ್ತೀನಿ ನಿಮಗೆ, ಸಮಯಕ್ಕೆ ಸರಿಯಾಗಿ ಊಟ ಮಾಡದಿರುವಂಥದ್ದು, ಸರಿಯಾದ ಪದಾರ್ಥವನ್ನು ಊಟ ಮಾಡದಿರುವಂಥದ್ದು, ಆಮೇಲೆ ದಿನಚರಿಯನ್ನು ಸರಿಯಾಗಿ ಮೇಂಟೈನ್ ಮಾಡಿರುವಂಥದ್ದು ಮೂಲ ಕಾರಣ ಅನ್ನುವಂಥದ್ದು ಹೇಳ್ತಾರೆ. ಇಂಥವು ನೋಡ್ಬೋದು.
ಗಟ್ಸಿಗೂ ಮತ್ತು ಬ್ರೈನ್ ಯಾವ ರೀತಿ ಡೈರೆಕ್ಟ್ ಲಿಂಕ್ ಐತೆ ಅನ್ನುವಂಥದ್ದನ್ನು ತೋರಿಸ್ಕೊಡ್ತಾರೆ. ಇತ್ತೀಚಿನ ಸಂಶೋಧನೆ ಹೇಳ್ತಾ ಇದ್ದಾವೆ, ಬಟ್ ಆಯುರ್ವೇದ ಒಳಗೆ ಇದನ್ನು ಬಹಳಷ್ಟು ವರ್ಷಗಳ ಹಿಂದೆ ಹೇಳ್ಬಿಟ್ಟಿದ್ದಾರೆ ಅಂತ. ಅಂದ್ರೆ ಯಾರಲ್ಲಿ ಮೆಟಾಬಾಲಿಸಮ್ ಕರೆಕ್ಟ್ ಇರ್ತೈತಿ ಅವರಲ್ಲಿ ಬ್ರೈನ್ ಆಕ್ಟಿವಿಟಿಗೂ ಸಹಿತ ಸರಿಯಾಗಿರುವಂಥದ್ದು. ಅದಕ್ಕೆ ನಮ್ಗೆ ಬರ್ತಕ್ಕಂಥ ಬಹಳಷ್ಟು ಕಾಯಿಲೆಗಳಿಗೆ ಮುಖ್ಯ ಕಾರಣ ಅಂತಂದ್ರೆ ನಮ್ಮ ಗಟ್ಸ್ ಅಂತಂದ್ರೆ ನಮ್ಮ ಪಚನ ಕ್ರಿಯೆ ಡಿಸ್ಟರ್ಬ್ ಆಗಿರುವಂಥದ್ದು. ದಿನಚರ್ಯ ಅನ್ನುವಂಥದ್ದು ಬರ್ತದೆ. ದಿನಚರ್ಯ ಇದು ಇಡೀ ಜಗತ್ತಿಗೆ ನಮ್ಮ ಆಯುರ್ವೇದ ಕೊಟ್ಟಂತಹ ಒಂದು ಮಹಾಕೊಡುಗೆ ಅಂತೇಳಿ ಹೇಳಬಹುದು. ಇದನ್ನು ನಾವು ಸರಿಯಾದ ರೀತಿಯಲ್ಲಿ ಫಾಲೋ ಮಾಡಿದ್ರೆ ನಮಗೆ ಯಾವ ರೋಗನೂ ಬರುವುದಿಲ್ಲ ಅನ್ನುವಂಥದ್ದನ್ನು ನಾವು ತಿಳ್ಕೊಬೇಕಾಗ್ತದೆ. ಬ್ರಾಹ್ಮಿ ಮುಹೂರ್ತ ಅಂತಂದ್ರೆ ಬೆಳಗ್ಗೆ ಬೇಗ ಹೇಳುವುದರಿಂದ ಏನೇನು ಉಪಯೋಗ ಆಗ್ತದೆ ಅಂತ ಹೇಳಿ. ಬ್ರಾಹ್ಮಿ ಮುಹೂರ್ತ ಉತ್ತಿಷ್ಟೇ ದೀರ್ಘಾಯುಷ್ಯ ರಕ್ಷಣಾರ್ಥಂ ಅಂತಂದ್ರೆ ಜೊತೆಗೆ ನಾವು ಬರ್ತಕ್ಕಂಥ ಬಹಳಷ್ಟು ಕಾಯಿಲೆಗಳನ್ನು ನಾವು ತಡೆಗಟ್ಟಬಹುದು, ಆಮೇಲೆ ದೀರ್ಘಾಯುಷ್ಯವನ್ನ ಪಡೆಯಬಹುದು ಅನ್ನುವಂಥದ್ದು. ಬೆಳಗ್ಗೆ ಆದ ಮೇಲೆ ಸ್ವಚ್ಛತಾ ಕರ್ಮವನ್ನು ಮಾಡುವಂಥದ್ದು, ದಂತಧಾವನವನ್ನು ಮಾಡುವಂಥದ್ದು, ಅಂಜನ ಕರ್ಮ ಮಾಡೋದ್ರಿಂದ ಕಣ್ಣಿನ ದೃಷ್ಟಿಯೆಲ್ಲ ಸರಿಯಾಗುವಂಥದ್ದು. ಅಂತಂದ್ರೆ ಬೆಳಗ್ಗೆ ಎದ್ದ ಮೇಲೆ ಏನೇನು ಸ್ಟೆಪ್ ವೈಸ್ ಮಾಡಬೇಕನ್ನುವಂಥದ್ದು ಇಲ್ಲಿ ಹೇಳಿದ್ದಾರೆ. ಬಹಳಷ್ಟು ಮುಖ್ಯ ಅಂತಂದ್ರೆ ಅಭ್ಯಂಗಂ ಆಚರಿತ ನಿತ್ಯಂ ಸಹಜರಾಶ್ರಮ ವಾತಾಪಹಾರಂ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಅಂತಂದ್ರೆ ಡೈಲಿ ನಾವು ಆಯಿಲ್ ಮಸಾಜನ್ನು ಮಾಡಿಕೊಂಡು ಸ್ನಾನ ಮಾಡುವುದರಿಂದ ಯಾವ್ಯಾವ ಕಾಯಿಲೆಗಳಿಂದ ನಾವು ತಪ್ಪಿಸ್ಕೋಬಹುದು ಅಂತಂದ್ರೆ ಅಭ್ಯಂಗಂ ಆಚರಿತ ನಿತ್ಯಂ ಜರ ಅಂತಂದ್ರೆ ವೃದ್ಧಾಪ್ಯ, ಬೇಗ ವೃದ್ಧಾಪ್ಯ ಬರುವುದನ್ನು ಈ ಬಹಳಷ್ಟು ನಾವು ನೋಡ್ತೀವಿ. ಈ ವಯಸ್ಸಿನವರಲ್ಲಿನ ಕೂದಲಿರುವಂಥ ಸಮಸ್ಯೆ ಆಗಿರ್ಬೋದು, ಕೂದಲು ಬೆಳಗಾಗುವಂಥ ಸಮಸ್ಯೆ ಆಗಿರ್ಬೋದು, ಆಮೇಲೆ ಅರ್ಥ್ರೈಟಿಸ್ ಸಮಸ್ಯೆ ಆಗಿರ್ಬೋದು, ಆಮೇಲೆ ಹೆಣ್ಣು ಮಕ್ಕಳಲ್ಲಿ ಹಾರ್ಮೋನಲ್ ಚೇಂಜಸ್ ಆಗಿರ್ಬೋದು, ಆಮೇಲೆ ಬೇರೆ ಸಂಬಂಧಪಟ್ಟಂಥ ತೊಂದರೆಗಳಾಗಿರ್ಬೋದು. ಈ ರೀತಿ ಸಾಕಷ್ಟು ತೊಂದರೆಗಳನ್ನು ನಾವು ಡೈಲಿ ಆಯಿಲ್ ಮಸಾಜ್ ಮಾಡಿ ಸ್ನಾನ ಮಾಡೋದ್ರಿಂದನೇ ಅದನ್ನು ತಪ್ಪಿಸಬಹುದು ಎನ್ನುವಂಥದ್ದು. ಸ್ನಾನ ಮಾಡುವುದನ್ನು ಸಹಿತ ಆರೋಗ್ಯ ರಕ್ಷಣೆಯಲ್ಲಿ ಅತ್ಯಂತ ಇಂಪಾರ್ಟೆಂಟ್ ಫ್ಯಾಕ್ಟರ್ ಅಂತೇಳಿ ಹೇಳಬಹುದು. ಇದು ಬಹಳಷ್ಟು ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಬ್ಬರಲ್ಲಿ ಅಥವಾ ಪ್ರತಿಯೊಬ್ಬ ಮನೆಯಲ್ಲಿ ರೋಗಗಳು ಉಲ್ಬಣಗಳಿಗೆ ಮುಖ್ಯ ಕಾರಣ ವಿರುದ್ಧ ಆಹಾರ. ಅಂತಂದ್ರೆ ಯಾವ್ಯಾವ ಆಹಾರವನ್ನ ಕಂಬೈನ್ ಮಾಡಬಾರದು, ಯಾವ ಆಹಾರವನ್ನ ಸೇರಿಸಿ ತಿನ್ನಬಾರದು, ತಿನ್ನುವುದರಿಂದ ರೋಗಗಳು ಯಾವ್ಯಾವ ಬರ್ತಾವ ಅನ್ನುವಂಥದ್ದನ್ನ ಬಹಳಷ್ಟು ಚೆನ್ನಾಗಿ ಆಯುರ್ವೇದದಲ್ಲಿ ಎಕ್ಸ್ಪ್ಲೈನ್ ಮಾಡಿರುವಂಥದ್ದು. ಮತ್ಸ್ಯ ಮಾಂಸಂ ಮುದ್ದ ಮೂಲೈಕ ಹಿ ಪುಷ್ಟಂ ಆವಾಹತಿ ಸೇವಿತಂ ಪಯಃ ಅಂತಂದ್ರ ಮತ್ಸ್ಯ ಅಂತಂದ್ರ ಮೀನು, ಮಾಂಸ, ಆಮೇಲೆ ಹೆಸರುಕಾಳು ಪಲ್ಯ, ಮೂಲಂಗಿ ಇಂಥವುಗಳನ್ನ ಹಾಲಿನೊಂದಿಗೆ ಸೇರಿಸಿ ಸೇವನೆ ಮಾಡಬಾರ್ದು ಅನ್ನುವಂಥದ್ದು. ಬಿರಿಯಾನಿ ಮಾಡ್ತೀವಿ, ಬಿರಿಯಾನಿ ಮಾಡುವಾಗ ಮೊಸರನ್ನ ಮಾಂಸದ ಜೊತೆ ಹಾಕಿ ಬಿಸಿ ಮಾಡುವಂತಹ ಒಂದು ಪದ್ಧತಿ, ಅದನ್ನು ಮಾಡುವುದರಿಂದಲೂ ಸಹಿತ. ಆಮೇಲೆ ಮೂಲಂಗಿ ಊಟದ ಜೊತೆ ನಾವು ಹಾಲನ್ನು ಸೇರಿಸಿ ಉಪಯೋಗ ಮಾಡುವುದರಿಂದ ಕುಷ್ಠದಂತಹ ಮಹಾಕಾಯಿಲೆ, ಕುಷ್ಠ ಅಂತಂದ್ರೆ ಚರ್ಮ ಕಾಯಿಲೆಗಳು ನಮಗೆ ಬರುವಂತಹ ಸಾಧ್ಯತೆಗಳು ಅದಾವ. ಶಾಕಂ ಜಂಬು ಸುರಾದಿ ಸೇವಿತಂ ಅಂತಂದ್ರೆ ಎಲ್ಲ ತರಕಾರಿಗಳನ್ನ, ಆಮೇಲೆ ನೇರಳೆ ಹಣ್ಣನ್ನ, ಸುರ, ಮದ್ಯಪಾನ ಇವುಗಳನ್ನು ಸಹಿತ ಹಾಲಿನೊಂದಿಗೆ ಸೇವಿಸುವುದ್ರಿಂದ ಏನಾಗತ್ತಪ್ಪ ಅಂತಂದ್ರೆ ಸರ್ಪವತ್ ಅಂತಂದ್ರೆ ಹಾವು ಕಡಿದ್ರೆ ಎಷ್ಟು ಬೇಗ ಮರಣ ಬಂದಿಲ್ಲ ಅಷ್ಟು ಡೇಂಜರಸ್ ಅನ್ನುವಂಥ ಮಾತು ಹೇಳ್ತಾರೆ. ಇದರ ಜೊತೆಗೆ ಯಾವುದೇ ಹಣ್ಣನ್ನ ಹಾಲಿನ ಜೊತೆ ಸೇರಿಸಿ ನಾವು ಸೇವನೆ ಮಾಡಬಾರ್ದು. ಫ್ರೂಟ್ ಜ್ಯೂಸನ್ನು ನಾವು ತೆಗೆದುಕೊಳ್ತೇವೆ. ಫ್ರೂಟ್ ಜ್ಯೂಸ್ ಅಂತ ನಮಗೆ ಮಿಲ್ಕ್ ಶೇಕ್ ಅಂತ ತೆಗೆದುಕೊಳ್ತೀವಿ. ಮಿಲ್ಕ್ ಶೇಕ್ ಸಂಪೂರ್ಣವಾದಂಥ ವಿರುದ್ಧ ಆಹಾರ. ಮಿಲ್ಕ್ ಶೇಕನ್ನು ದಯಮಾಡಿ ಯಾರು ಸೇವನೆ ಮಾಡಬಾರ್ದು. ನೀವು ಫ್ರೂಟ್ ಜ್ಯೂಸ್ ಅಷ್ಟೇ ಬೇಕಾಗಿತ್ತು ಅಂತಂದ್ರೆ ಅದರಲ್ಲಿ ಹಾಲು ಮಿಕ್ಸ್ ಮಾಡಲಾರ್ದ ಕೇವಲ ಫ್ರೂಟ್ ಜ್ಯೂಸನ್ನು ಮಾತ್ರ ತೆಗೆದುಕೊಳ್ಳಬೇಕು. ಅದನ್ನು ತೆಗೆದುಕೊಂಡು ಅದನ್ನು ಸೇವನೆ ಮಾಡಿದ್ರೆ ಇಮಿಡಿಯೇಟ್ ಆಗಿ ನಿಮ್ಗೆ ರೋಗ ಬರ್ತಾವಂತಲ್ಲ, ಆದರೆ ಎಷ್ಟೋ ರೋಗಗಳಿಗೆ ಅದು ಕಾರಣೀಭೂತ ಆಗ್ತದೆ. ಎಷ್ಟೋ ರೋಗಗಳು ಡಯಾಗ್ನೋಸ್ ಮಾಡಕ್ಕೆ ಆಗದೇ ಇರುವಂತಹ ರೋಗಗಳಿಗೆ ಮೂಲ ಕಾರಣ ವಿರುದ್ಧ ಆಹಾರ ಆಗುವಂಥದ್ದು. ಅದರ ಜೊತೆಗೆ ಆಗಲೇ ತಮ್ಮ ಪ್ರಿನ್ಸಿಪಾಲ್ ಸರ್ ಜೊತೆ ನಾನು ಮಾತಾಡ್ಕೊಂತ ಕಲಿಸಿದ್ದೆ. ಅವ್ರೇನು ಹೇಳಿರಪ್ಪ ಅಂತಂದ್ರೆ ಈ ಎಲ್ಲ ವಿಷಯಗಳ ಜೊತೆಗೆ ನಮ್ಮ ಸುತ್ತಮುತ್ತಲ ಪರಿಸರದಲ್ಲಿರುವಂತಹ ಸಸ್ಯಗಳ ಔಷಧಿ ಮಹತ್ವವನ್ನು ಸ್ವಲ್ಪ ತಾವು ಹೇಳ್ರಿ ಎನ್ನುವಂಥ ಮಾತನ್ನು ಹೇಳಿದ್ರು. ಅದಕ್ಕೆ ತಾವು ಪರ್ಮಿಷನ್ ಕೊಟ್ಟ ಈ ಔಷಧಿ ಸಸ್ಯಗಳ ಗುಣಗಳನ್ನು ಮತ್ತು ಆ ಔಷಧಿ ಸಸ್ಯಗಳಿಂದ ಕಳೆದ ಒಂದು 20 ವರ್ಷಗಳಲ್ಲಿ ನಾವು ಯಾವ್ಯಾವ ರೋಗಗಳನ್ನು ಗುಣಪಡಿಸ್ತೀವಿ ಅನ್ನೋದನ್ನು ನಾನು ಹೇಳಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಸ್ವಲ್ಪ ಸಮಯದಲ್ಲಿ. ಇದು ಪುನರ್ನವ ಅಂತ ಕರಿತೀವಿ. ಹೊಲ ಇದ್ದವರು ಗೊತ್ತಾಗ್ತೈತಿ, ಅಥವಾ ಇಲ್ಲಿ ನಾವು ಅಡ್ಡಾಡ್ಬೋದು ಎಲ್ಲ ಗಟ್ಟರ ಬಾಜು ಎಲ್ಲ ಸಿಕ್ಕಲ್ಲಿ ಇದು ಬೆಳೆದೈತಿ, ಮಳೆಗಾಲ ಹೆಚ್ಚು ಬೆಳಿತೈತಿ. ಇದನ್ನ ಪುನರ್ನವ ಅಂತ ಕರಿತೀವಿ. ಪುನಃ ನವಂಭವತಿ ಇತಿ ಪುನರ್ನವ ಅಂತ ಕರಿತಾರೆ. ಅಂತಂದ್ರೆ ಶರೀರದಲ್ಲಿ ಹೊಸ ಚೈತನ್ಯವನ್ನು ಮೂಡಿಸ್ತಕ್ಕಂಥ ದಿವ್ಯ ಶಕ್ತಿ ಇದರಲ್ಲಿದೆ. ಒಂದು ಉದಾಹರಣೆನ ತಮಗೆ ಹೇಳಬೇಕಪ್ಪ ಅಂತಂದ್ರೆ, ಒಂದು ಕಿಡ್ನಿ ಫೇಲ್ಯೂರ್ ಕೇಸ್ ಇತ್ತು ನಮ್ಮ ಕಡೆ. ಕಿಡ್ನಿ ಫೇಲ್ಯೂರ್ ಕೇಸ್ ಅಂತಂದ್ರೆ ಡಯಾಲಿಸಿಸ್ ಮಾಡಬೇಕು, ಇಲ್ಲ ಅಂತಂದ್ರೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡಬೇಕು. ಏಜ್ 52 ಇಯರ್ಸ್ ಅಂತ ಒಬ್ಬ ವ್ಯಕ್ತಿಗೆ ನಮ್ಮ ಕಡೆ ಬಂದಾಗ ಈ ಪುನರ್ನವ ಇದರ ಪೌಡರ್ನ
ತಗೊಂಡ್ಬಂದು ಅವ್ರಿಗೆ ಪೌಡರ್ ಮಾಡಿ ಕೊಟ್ಟಿವಿ. ಇವತ್ತು ಅವ್ರ ಕ್ರಿಯಾಟಿನ್ ಲೆವೆಲ್ ಫುಲ್ ನಾರ್ಮಲ್ ಐತಿ, ಆಮೇಲೆ ಶ್ರಂಕ್ ಆಗಿ ಪೂರ ಕಿಡ್ನಿ ಬಟ್ ಇವತ್ತು ಅದು ನಾರ್ಮಲ್ ಸ್ಟೇಟಿಗೆ ಬರ್ತಾ ಇದೆ. ಇದರ ಹೆಸರು ಪುನರ್ನವ ಅಂತೇಳಿ ತಾವು ಎಲ್ಲರೂ ಇದನ್ನು ನೋಡಿರ್ತೀರಿ. ಕಸ ಅಂತ ಇದನ್ನು ನಾವು ನಾಶ ಮಾಡ್ತೇವೆ. ಇದು ಪುನರ್ನವ ವೆರೈಟಿ. ಇದು ಶತಾವರಿ ಅಂತ ಹೇಳಿ ಬಹಳ ಮಕ್ಕಳ ತಾಯಿ ಅಂತ ಹೇಳಿ ಇದನ್ನು ಕರೀತಾರ. ಮೇಲ್ ಇನ್ಫರ್ಟಿಲಿಟಿ ಒಳಗೆ ಅಂತಂದ್ರೆ ಪುರುಷರಲ್ಲಿ ಕಂಡು ಬರ್ತಕ್ಕಂತಹ ಬಂಜೆತನ ಒಳಗೆ ಬಹಳಷ್ಟು ಉಪಯೋಗ ಆಗುವಂಥದ್ದು. ಆಮೇಲೆ ಮಹಿಳೆಯರಲ್ಲಿ ಡೆಲಿವರಿ ಆದ ನಂತರ ಎದೆ ಹಾಲು ಸರಿಯಾಗಿ ಬರದೇ ಇರುವಂಥ ಸಂದರ್ಭದಲ್ಲಿ ಉಪಯೋಗ ಮಾಡ್ಬೋದು. ಅದನ್ನು ಬಿಟ್ಟು ಜನರಲ್ ಡೆಬಿಲಿಟಿ, ನೀವು ವಯಸ್ಸಿನವರಲ್ಲಿ ಸುಸ್ತಾಗುವಂಥದ್ದು, ವೀಕ್ನೆಸ್ ಬರುವಂಥ ಸಂದರ್ಭದಲ್ಲಿ ಇದರ ಚೂರ್ಣವನ್ನು ಉಪಯೋಗ ಮಾಡ್ಬೋದು. ಮಾರ್ಕೆಟ್ನಲ್ಲಿ ಶತಾವರಿ ಚೂರ್ಣ ಅನ್ನುವಂಥದ್ದು ಸಿಗ್ತದೆ. ಇದು ಚಕ್ರಮರ್ದ ಅಂತ ನೋಡಿರಲಿಲ್ಲ, ಕಸದ ಗಡ್ಡೆ ಬೆಳೆದಿರ್ತದೆ. ಇದನ್ನು ನಾವು ಎಣ್ಣೆ ಹೊಡೆದು ಹಾಳು ಮಾಡ್ತೀವಿ. ಇದು ಶ್ರೇಷ್ಠ ಚರ್ಮ ರೋಗ ನಿವಾರಕ. ತಾವು ಬೇಕಾದವರು ಪ್ರಯೋಗ ಮಾಡ್ಬೋದು. ಯಾವುದೇ ತರಹದ ಚರ್ಮ ರೋಗ ಇದ್ರೂ ಸಹಿತ ಇದರ ಒಂದು ಎಲೆಯ ಪೇಸ್ಟನ್ನು ತಯಾರು ಮಾಡಿ ಅಪ್ಲಿಕೇಶನ್ ಮಾಡೋದ್ರಿಂದ 100% ಈಚಿಂಗ್ ಕಡಿಮೆ ಆಗ್ತದೆ. ಎಷ್ಟೋ ವರ್ಷ ಹಳೆಯದಾದಂತಹ ಒಂದು ಚರ್ಮದ ಕಾಯಿಲೆಯೂ ಕೂಡ ಕಡಿಮೆ ಆಗುವಂಥದ್ದು. ಇವೆಲ್ಲನೂ ಸಹಿತ ನಾವು ಮಾಡಿದ ಮೇಲೆ ನಮಗೆ ತಮಗೆ ಹೇಳ್ತಾ ಇದ್ದೇನೆ. ನಾವು ಈ ಕಳೆದ 20 ವರ್ಷಗಳಿಂದ ಮಾಡಿದ ತಮಗೆ ಹೇಳ್ತಾರೆ. ಇದು ದರ್ಬೆ ಅಂತ ಹೇಳಿ ಹೊಳೆಗಳ ದಂಡೆಗಳಲ್ಲಿ, ಹಳ್ಳಗಳ ದಂಡೆಗಳಲ್ಲಿ ಕಂಡುಬರ್ತಕ್ಕಂಥ ಹುಲ್ಲಿನ ಜಾತಿಗೆ ಸೇರುವಂಥ ಒಂದು ಔಷಧಿ ಸಸ್ಯ. ಇದು ಮುಖ್ಯವಾಗಿ ಏನು ಕೆಲಸ ಮಾಡಬೇಕು ಅಂತಂದ್ರೆ ಡೈಯೂರೆಟಿಕ್, ಕಿಡ್ನಿ ಫೇಲ್ಯೂರ್ ಆದಂತಹ ವ್ಯಕ್ತಿಗಳಲ್ಲಿ ಬಹಳಷ್ಟು ಉಪಯೋಗಕ್ಕೆ ಬರುವಂಥದ್ದು. ಇದು ನೆಲನೆಲ್ಲಿ, ಇದು ಸಹಿತ ಕಸದ ಗದ್ದೆ ಎಲ್ಲ ಕಡೆ ಬೆಳೆದೈತಿ ಮಳೆಗಾಲದಾಗ. ಇದು ಬೆಸ್ಟ್ ಲಿವರ್ ಟಾನಿಕ್. ಆಮೇಲೆ ಬಹಳಷ್ಟು ದೀರ್ಘಕಾಲದಲ್ಲಿರ್ತಕ್ಕಂತಹ ಕೆಮ್ಮನ್ನು ಹೋಗಲಾಡಿಸುವಂಥದ್ದು ಬೆಸ್ಟ್ ಟಾನಿಕ್ ಅಂತ ಹೇಳ್ಬೋದು. ರೋಗ ನಿರೋಧಕ ಶಕ್ತಿಯನ್ನು ಡೆವಲಪ್ ಮಾಡುವಂತಹ ಶ್ರೇಷ್ಠ ಔಷಧಿ ಅಂತೇಳಿ ಇದನ್ನು ಹೇಳ್ಬೋದು. ಆಮೇಲೆ ವಿಷ್ಣು ಕ್ರಾಂತಿ ನಿಮಗೆ ಸ್ಟೂಡೆಂಟ್ಸಿಗೆ ಬಹಳಷ್ಟು ಹೆಲ್ಪ್ ಆಗ್ತದೆ. ಬ್ರೈನ್ ಕೆಪಾಸಿಟಿ ಇಂಪ್ರೂವ್ಮೆಂಟ್ ಮಾಡುವಂಥದ್ದು, ನೆನಪಿನ ಶಕ್ತಿಯನ್ನು ಇಂಪ್ರೂವ್ಮೆಂಟ್ ಮಾಡುವಂಥದ್ದು. ಇಲ್ಲಿ ಮುಗಳ ಸುತ್ತಮುತ್ತ ಎಲ್ಲ ಗುಡ್ಡಗಳಲ್ಲಿಯೂ ಸಿಗುವಂಥದ್ದು. ಆಮೇಲೆ ಅಶ್ವತ್ಥ ಅರಳಿ ಮರ, ಅಶ್ವತ್ಥ ಮರ ಸುತ್ತ ಹಾಕಬೇಕು ಅನ್ನುವಂಥದ್ದನ್ನ ನಾವು ಕೇಳ್ತೀವಿ ಮಕ್ಕಳಾಗಲ್ಲ. ನಾವು ಎಷ್ಟೋ ಜನ ಅದನ್ನು ಮೂಢನಂಬಿಕೆ ಅಂತ ಹೇಳಿ ಕರೀತಾರೆ. ನಿಮ್ಮ ಜೊತೆ ಸೈನ್ಸ್ ಓದಿರೋದ್ರಿಂದ ಮೂಢನಂಬಿಕೆ ಅಂತ ಕರೀತಾರೆ. ಬಟ್ ನಾವು ಪ್ರಾಕ್ಟಿಕಲ್ ಆಗಿ ಮಾಡಿ ನೋಡಿದ್ದೇನಪ್ಪ ಅಂತಂದ್ರೆ ವಿಶೇಷವಾಗಿ ಮಹಿಳೆಯರಿಗೆ ಸಂಬಂಧಪಟ್ಟಂಥ ಎಲ್ಲ ಕಾಯಿಲೆಗಳಲ್ಲಿ ಉಪಯೋಗ ಆಗುವಂಥದ್ದು. ಯಾರಿಗಾದ್ರೂ ಸಹ ಇರ್ರೆಗ್ಯುಲರ್ ಪೀರಿಯಡ್ಸ್ ಇತ್ತಪ್ಪ ಅಂತಂದ್ರೆ ಈ ಗಿಡದ ಎಲೆಗಳನ್ನು 5 ದಿವಸ ಅಥವಾ ಕಷಾಯ ರೂಪದಲ್ಲಿ ಬೆಳಗ್ಗೆ ಮತ್ತು ಸಾಯಂಕಾಲ ತೆಗೆದುಕೊಂಡ್ರಪ್ಪ ಅಂತಂದ್ರೆ 100% ಪೀರಿಯಡ್ಸ್ ರೆಗ್ಯುಲರ್ ಆಗುವಂಥದ್ದು. ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅನ್ನು ಎಲ್ಲವನ್ನ ನಾರ್ಮಲ್ ಮಾಡುವಂಥದ್ದು. ವಿಶೇಷವಾಗಿ ಸೆರೋಟೋನಿನ್ ಹಾರ್ಮೋನ್ ಮೇಲೆ ವರ್ಕ್ ಮಾಡುವಂಥದ್ದು. ಇಡೀ ಬಾಡಿಯ ಜೆಂಟಲ್ ಹೆಲ್ತ್ ಅನ್ನು ಸುಧಾರಣೆ ಮಾಡುವಂಥದ್ದು. ಇದು ನೆಲಬೇವು ಅನ್ನುವಂಥದ್ದು. ಇದು ಜಗತ್ತಲ್ಲಿ ಏನು ಅವೈಲೇಬಲ್ ಅದಾವಲ್ಲ ಎಲ್ಲಕ್ಕಿಂತ ಕಹಿಯಾದಂತಹ ಔಷಧಿ, ಅಷ್ಟೇ ಶ್ರೇಷ್ಠವಾದಂಥ ಔಷಧಿ. ಇದರಿಂದ ಒಂದು ಸಣ್ಣ ಸ್ಟೋರಿ ಐತಿ, ಒಂದು ವಿಷಯ ಹೇಳ್ತೀನಿ ಅಂತ. ನಾನು ಮೆಡಿಕಲ್ ಆಫೀಸರ್ ಇದ್ದಾಗ ಉಡುಕವಿ ಏರಿಯಾದಲ್ಲಿ ಒಬ್ಬ ಹೆಣ್ಮಗಳು, 16 ವರ್ಷದ ಹೆಣ್ಮಗಳು, ಸುಮಾರು 1 ವರ್ಷದಿಂದ ಅವ್ರಿಗೆ ಜ್ವರ ಇತ್ತು. ಎಲ್ಲ ಇನ್ವೆಸ್ಟಿಗೇಷನ್ ಮಾಡಿದ ಮೇಲೂ ಸಹಿತ, ಎಲ್ಲ ಟ್ರೀಟ್ಮೆಂಟ್ ತಗೊಂಡ ಮೇಲೂ ಸಹಿತ ಡೈಲಿ ನೈಟ್ ಜ್ವರ ಬರುವಂಥದ್ದು, ಫುಲ್ ತಣ್ಣೀರು ಜ್ವರ ಬರುವಂಥದ್ದು, ಬೆಳಿಗ್ಗೆ ಕಡಿಮೆ ಆಗುವಂಥದ್ದು. ಈ ರೀತಿ ಸಿಸ್ಟಮ್ 1 ವರ್ಷದ ನಡೀತಾ ಇತ್ತು. ಅವಾಗ ನಮ್ಮ PHC ಬಂದವರು ಬಂದಾಗ ಎಲ್ಲ ಮೆಡಿಸಿನ್ ಕೊಟ್ಟು ಬಿಟ್ಟಿದ್ರು. ನಾವು ಮತ್ತೆ ಇನ್ವೆಸ್ಟಿಗೇಷನ್ ಮಾಡಿದ್ವಿ, ಎಲ್ಲ ನಾರ್ಮಲ್ ಬಂತು. ಆವಾಗ ಅವ್ರಿಗೇನು ಹೇಳಿದಪ್ಪ ಅಂತಂದ್ರೆ ಇಂಥ ಒಂದು ಔಷಧಿ ನೀವು ಕೊಡಲಿ ಅಂತ ಹೇಳಿದಾಗ ಆಯ್ತು ಕೊಡಂತ ಹೇಳಿದ್ರು. 3 ತಿಂಗಳಿಗಾಗುವಷ್ಟರಿಗೆ ಗುಡ್ವೆಲ್ಗಿಂದ ತೊಗೊಂಡು ಕೊಟ್ಟೆ. 3 ತಿಂಗಳು ನಮ್ಮ ದವಾಖಾನೆ ಸರಿಯಾಗಿ ಬರಲಿಲ್ಲ. ನಾವು ಕೆಲಸದಲ್ಲಿ ಬ್ಯುಸಿ ಆಗಿದ್ವಿ, ಅವ್ರ ಕೈ ಲಕ್ಷ ಕೊಡಲಿಲ್ಲ. 3 ತಿಂಗಳು ಆದ ನಂತರ ನಮ್ಮ PHC ವಿಸಿಟ್ ಮಾಡಿದಾಗ ಇಷ್ಟು ಡ್ರಾಸ್ಟಿಕ್ ಚೇಂಜಸ್ ಕಂಡು ಬಂದಿತ್ತಪ್ಪ ಅಂತಂದ್ರೆ 1 ವರ್ಷ ಜ್ವರದಿಂದ ನರಳಿ ಪಾಪ ಹೆಣ್ಮಗಳು ಪೂರಾ ಸರಿಗೆ ಹೋಗ್ಬಿಟ್ಟಿದ್ರು. 3 ತಿಂಗಳು ಆದಮೇಲೆ ನಾವು ಗುಡ್ ಹಿಡಿಯೋಕೆ ಆಗಲಾರ್ದಷ್ಟು ಅವ್ರ ಹೆಲ್ತ್ ಇಂಪ್ರೂವ್ಮೆಂಟ್ ಆಗಿತ್ತು. ಅಂಥ ಶ್ರೇಷ್ಠ ಔಷಧಿ. ಈ ಔಷಧಿನೂ ಸಹಿತ ನಾವು ಬಹಳಷ್ಟು ಸಲ ಹಾಳು ಮಾಡುವಂಥ ಸಂದರ್ಭ ಇರುವಂಥದ್ದು. ಇದು ಅಶ್ವಗಂಧ. ಇದು ಸಹಿತ ನಮ್ಮ ಸುತ್ತಮುತ್ತಲ ಕಸದ ಗದ್ದೆ ಸಾಕಷ್ಟು ಬೆಳೆಯುವಂಥದ್ದು. ಇದನ್ನು ನೀವು ಗೂಗಲ್ ಸರ್ಚ್ ಮಾಡಿದ್ರೆ ಇದರ ಒಂದು ಉಪಯೋಗ ಏನು ಹೇಳ್ತಾರಪ್ಪ ಅಂತಂದ್ರೆ ಇದು ಮೇಲ್ ಇನ್ಫರ್ಟಿಲಿಟಿಗೆ ಬರುವಂಥದ್ದು, ಜನರಲ್ ಡೆಬಿಲಿಟಿಗೆ ಎಲ್ಲರಿಗೂ ಬರುವಂಥದ್ದು ಅಂತ ಹೇಳ್ತಾರೆ. ಬಟ್ ನಾನು ಇದನ್ನು ಜಾಸ್ತಿ ಅದಕ್ಕೆ ಉಪಯೋಗ ಮಾಡಿದಪ್ಪ ಅಂತಂದ್ರೆ ಬಿಳುಪು ರೋಗ ಹೋಗಲಾಡಿಸ್ಲಿಕ್ಕೆ, ಬಿಳುಪಿನ ಕಾಯಿಲೆ ಹೋಗಲಾಡಿಸ್ಲಿಕ್ಕೆ. ಇದರ ಚೂರ್ಣವನ್ನು ತೆಗೆದುಕೊಂಡು ಮಾರ್ಕೆಟ್ನ ಸಿಗ್ತೈತೆ ಚೂರ್ಣ. ಆ ಚೂರ್ಣವನ್ನು ತಲೆ ಮೇಲೆ ಹಾಕಿ ಹುರಿದ ಮೇಲೆ ಅದು ಒಂದು ಪೌಡರ್ ರೆಡಿ ಆಗ್ತದೆ. ಆ ಪೌಡರನ್ನು ನಾವು ಅಪ್ಲೈ ಮಾಡೋದ್ರಿಂದ, ಎಳ್ಳೆಣ್ಣೆ ಒಳಗೆ ಅಪ್ಲೈ ಮಾಡೋದ್ರಿಂದ ಬಿಳುಪಿನ ಕಾಯಿಲೆ ಸಹಿತ ನಾವು ಹೋಗಲಾಡಿಸಬಹುದು. ಸಾವಿರಾರು ಕೇಸುಗಳು ನಾವು ಟ್ರೀಟ್ಮೆಂಟನ್ನು ಕೊಟ್ಟಿದ್ದೇವೆ. ಇದು ವೃದ್ಧದಾರ ಅಂತ ಹೇಳಿ ನಮ್ಮದು ಸಹಿತ ಜನರಲ್ ಡೆಬಿಲಿಟಿಯನ್ನು ಹೋಗಲಾಡಿಸುವಂಥದ್ದು, ಜನರಲ್ ವೀಕ್ನೆಸ್ ಅನ್ನು ಹೋಗಲಾಡಿಸುವಂಥ ಶ್ರೇಷ್ಠ ಔಷಧಿ. ಇದು ಬಾಗಲಕೋಟೆ ಜಿಲ್ಲೆಯವರ ನಾವು ಒಂದು ಹೆಮ್ಮೆ ಪಡುವಂತಹ ಒಂದು ವಿಚಾರ. ಅದು ನಿರ್ಗುಂಡಿ ಅಂತ ಹೇಳಿ ಇಡೀ ನಮ್ಮ ಕರ್ನಾಟಕದಲ್ಲಿ ನಾನು ಸುತ್ತಾಕಿದ್ದೀನಿ, ಎಲ್ಲ ಪ್ರತಿ ಗುಡ್ಡದಲ್ಲಿ ಸುತ್ತಾಕಿದ್ದೇನೆ. ಬಾಗಲಕೋಟದಲ್ಲಿ ಒಂದೇ ಕಡೆ ಸಿಗ್ತಿದ್ದು ಶ್ರೇಷ್ಠ ಔಷಧಿ ಸಸ್ಯ. ಆ್ಯಂಟಿ ಕ್ಯಾನ್ಸರಸ್, ಶ್ರೇಷ್ಠ ಆ್ಯಂಟಿ ಕ್ಯಾನ್ಸರಸ್,
ಇನ್ಫರ್ಟಿಲಿಟಿಯಲ್ಲಿ ಉಪಯೋಗ ಆಗುವಂಥದ್ದು, ವಿಶೇಷವಾಗಿ ಮಹಿಳೆಯರಲ್ಲಿ ಕಂಡು ಬರ್ತಕ್ಕಂತಹ ಇನ್ಫರ್ಟಿಲಿಟಿ ಬಂಜೇತನದಲ್ಲಿ ಉಪಯೋಗ ಆಗುವಂಥದ್ದು ಸಾಕಷ್ಟು ಮಹಿಳೆಯರಲ್ಲಿ ಕೊಟ್ಟಿದ್ದೇವೆ. ಬಹಳಷ್ಟು ಒಳ್ಳೆಯ ರಿಸಲ್ಟನ್ನು ಪಡ್ಕೊಂಡಿದ್ದೀವಿ. ಲಾಸ್ಟ್ 1 ವರ್ಷದಲ್ಲಿ ಸುಮಾರು 20-25 ಕೇಸ್ಗಳು ಗುಜರಾತಿನಿಂದ ಹಿಡಿದು ಕರ್ನಾಟಕದಲ್ಲಿ ಬೇರೆ ಬೇರೆ ಭಾಗಗಳಲ್ಲಿ ನಮ್ಮ ಕಡೆ ಬಂದಂತಹ ಒಂದು ಇನ್ಫರ್ಟಿಲಿಟಿ ಕೇಸ್ಗಳಾಗ ಯಶಸ್ವಿ ಆಗಿದ್ದೇವೆ. ಅದಕ್ಕೆ ಮುಖ್ಯ ಕಾರಣೀಭೂತ ಔಷಧಿ ನಿರ್ಗುಂಡಿ ಅಂತ ಕರಿತೀವಿ. ಲಕ್ಕಿ ತಪ್ಪಲು ಅಂತ ಎಲ್ಲರೂ ಕೇಳಿರ್ಬೋದು, ಲಕ್ಕಿ ಗಿಡ ಅಂತೇಳಿ. ಬಟ್ ಇದು ಎಲ್ಲ ವಿಶೇಷವಾದ ಲಕ್ಕಿ ಗಿಡ. ಅದನ್ನೆಲ್ಲಗಳನ್ನು ನಾವು ಪ್ರಿಸರ್ವ್ ಮಾಡಿ ಬೇರೆ ಬೇರೆ ಹಚ್ಚಿವಿ. ಈಗ ಇದು ನಿರ್ಗುಂಡಿ ಇದು ಸಹಿತ ಅಷ್ಟೇ ಶ್ರೇಷ್ಠವಾದಂಥ ಔಷಧಿ. ಈಗ ನಾವೆಲ್ಲರೂ ಒಂದು ಡಯಾಬಿಟಿಕ್ ಎರಾದಲ್ಲಿದ್ದೀವಿ. ಪ್ರತಿಯೊಬ್ಬರೂ ಸಹಿತ ಶುಗರ್ ಕಡೆ ನಾವು ಹೊಂಟಿದ್ದೇವೆ, ಸಕ್ಕರೆ ಕಾಯಿಲೆ ಕಡೆ ಹೊಂಟಿದ್ದೇವೆ. ಅಂತಹ ಸಕ್ಕರೆ ಕಾಯಿಲೆಯನ್ನು ತಡೆಗಟ್ಟಬಲ್ಲಂಥ ಅತ್ಯಂತ ಶ್ರೇಷ್ಠವಾದಂಥ ಔಷಧಿ. ಸುಮಾರು 10-20 ಪೇಷಂಟ್ಗಳಲ್ಲಿ ಡಯಾಬಿಟಿಸನ್ನು ಸಂಪೂರ್ಣವಾಗಿ ರಿವರ್ಸ್ ಮಾಡಿದ್ದೀವಿ. ರಿವರ್ಸ್ ಅಂತಂದ್ರೆ ಸಂಪೂರ್ಣವಾಗಿ ಡಯಾಬಿಟಿಸ್ ಅವರಲ್ಲಿ ಹೋಗಿದ್ದೀವಿ, ವಾಪಸ್ಸಿಲ್ಲ. ನಾರ್ಮಲ್ ಅವ್ರ ಫುಡ್ ತಗೊಂಡು ಸಹಿತ ಡಯಾಬಿಟಿಕ್ ಲಕ್ಷಣಗಳು ಅವರಲ್ಲಿ ಕಂಡು ಬರ್ತಾ ಇಲ್ಲ. ಅಂತಹ ಶ್ರೇಷ್ಠ ಔಷಧಿ ಮಾಮೇದೇವ ಅಂತ. ಇದು ಸಹಿತ ಎಲ್ಲ ಗುಡ್ಡಗಳಲ್ಲಿ ಅಥವಾ ದಾರಿಯಲ್ಲಿ ಕಂಡು ಬರುವಂಥ ಒಂದು ಔಷಧಿ ಸಸ್ಯ. ಇದರ ಮಹತ್ವ ಏನು ಅಂತ ಹೇಳಿ ತಾವು ಕೇಳ್ಬೋದು. ಟಾರ್ಚ್ ಅಂತ ಒಂದು ಇನ್ಫೆಕ್ಷನ್ ಬರುತ್ತೆ. ಟಾರ್ಚ್ ಅಂತೇಳಿ ತಾಯಿಯ ಗರ್ಭಾವಸ್ಥೆಯಲ್ಲಿದ್ದಾಗ ಅದು ಬಂತಂತಂದ್ರೆ ತಾಯಿ ಗರ್ಭಿಣಿದ್ದಾಗ ತಾಯಿಯಿಂದ ಮಗುವಿಗೆ ಆ ರೋಗ ಕನ್ಫರ್ಮ್ ಆಗಿ ಟ್ರಾನ್ಸ್ಫರ್ ಆಕೈತಿ. ಹೀಗಾಗಿ ಮಗು ಸಾಯುವಂಥ ಪ್ರಸಂಗ ಬರ್ತೈತಿ ಅಥವಾ ಮಗುವಿನಲ್ಲಿ ಅಂಗವಿಕಲತೆ ಬರುವಂಥ ಪ್ರಸಂಗ ಬರ್ತೈತಿ. ಈ ಒಂದು ಔಷಧಿಯನ್ನು ತಯಾರಿಸಿದಂಥ ಔಷಧಿ ಗಿಡದಿಂದ ತಯಾರಿಸಿದ ಔಷಧಿಯನ್ನು ನಾವು ಅವರು ಪ್ರೆಗ್ನೆಂಟಿಂದ ಕೊಟ್ಕೊಂತ ಬಂದಪ್ಪ ಅಂತಂದ್ರೆ ಆ ಟಾರ್ಚ್ ಇನ್ಫೆಕ್ಷನ್ ಅನ್ನು ತಪ್ಪಿಸಬಹುದು. ತಾಯಿಯಿಂದ ಮಕ್ಕಳಿಗೆ ಟ್ರಾನ್ಸ್ಫರ್ ಆಗಿರ್ತಕ್ಕಂಥ ರೋಗಗಳನ್ನು ತಪ್ಪಿಸಬಹುದು. ಇದು ಒಂದು ಶ್ರೇಷ್ಠ ಔಷಧಿ. ಯಾವುದಂದ್ರೆ ತೊಂಡೆ ಗಿಡ ಅಂತ ನಾವು ತಿಳ್ಕೊಂಡಿವಿ. ತೊಂಡೆಕಾಯಿ ಅನ್ನೋದು ತೊಂಡೆಕಾಯಿ ವೆರೈಟಿನ ಮತ್ತೊಂದು ಡಿಫ್ರೆಂಟ್ ಅದು ಸಹಿತ ತಾಯಿಯಿಂದ ಮಕ್ಕಳಿಗೆ ಟ್ರಾನ್ಸ್ಫರ್ ಆಗತಕ್ಕಂಥ ರೋಗಗಳಲ್ಲಿ ಬರುವಂಥದ್ದು. ಇದು ಗೋಕ್ಷುರ ನೋಡಿಲ್ಲಿ ನೆಗ್ಗಿನ ಮುಳ್ಳದ ಮಹತ್ವ ಏನು ಅಂತಂದ್ರೆ ಗರ್ಭಾವಸ್ಥೆಯಲ್ಲಿದ್ದಾಗ ಮಗುವಿನ ಬೆಳವಣಿಗೆ ಸರಿಯಾಗಿ ಆಗಲಿಲ್ಲ ಅಂತಂದ್ರೆ, ಕಡಿಮೆ ತೂಕದ ಮಗು ಇತ್ತಪ್ಪ ಅಂತಂದ್ರೆ 5ನೇ ತಿಂಗಳಿಂದ ಇದನ್ನು ಕೊಟ್ಕೊಂಡು ಬಂದಿವಪ್ಪ ಅಂತಂದ್ರೆ 100% ಮಗುವಿನ ತೂಕ ಹೆಚ್ಚಾಗುವಂಥದ್ದು. ತಾಯಿಯಲ್ಲಿ ಏನಾದರೂ ಎಡೇಮಿಯಾ ರೋಗ ಇತ್ತಪ್ಪ ಅಂತಂದ್ರೆ ಅದು ಸಹಿತ ಗುಣಪಡಿಸ್ತಕ್ಕಂಥದ್ದು. ಇದು ಶರಪುಕ್ಕ ಅಂತೇಳಿ ಸಾರಾಯಿ ಕುಡಿಯೋದ್ರ ಮುಖಾಂತರ ಆಗಿರ್ಬೋದು, ಬೇರೆ ಯಾವುದೇ ಕಾರಣಕ್ಕೆ ಲಿವರ್ ಡ್ಯಾಮೇಜ್ ಆಗಿತ್ತಪ್ಪ ಅಂತಂದ್ರೆ ಉಪಯೋಗ ಆಗುವಂಥದ್ದು. ಎಷ್ಟೋ ಜನರು ಸಾವಿನಂಚಿಗೆ ಹೋದಾಗ ಸಹಿತ ಉಳಿಸಿದಂತಹ ಶ್ರೇಷ್ಠ ಔಷಧಿ ಸಸ್ಯ. ಇದು ನೀಲಿನಿ ಅನ್ನುವಂಥದ್ದು. ಸಣ್ಣ ವಯಸ್ಸಿನಲ್ಲಿ ಕೂದಲೇನಾದರೂ ಬೆಳಗಾಗ್ತಿದ್ದು ಅಂತಂದ್ರೆ ಅವರಿಗೆ ಉಪಯೋಗ ಆಗುವಂಥದ್ದು. ಇದರಿಂದ ನಾವು ಒಂದು ಆಯಿಲನ್ನು ರೆಡಿ ಮಾಡಿದ್ದೀವಿ. ಬಹಳಷ್ಟು ಜನರಿಗೆ ಒಳ್ಳೆಯ ರಿಸಲ್ಟ್ ಅನ್ನು ಅದು ಕೊಡ್ತಾ ಇದ್ದೀವಿ. ಇಂಪಾರ್ಟೆಂಟ್. ಈಗ ಆಗ ಹೇಳಿದಾಗ ಪ್ರತಿಯೊಬ್ಬರು ಸಹಿತ ಯಾವ ಕಡೆ ಹೊಂಟಪ್ಪ ಅಂತಂದ್ರೆ ನಾವು ಡಯಾಬಿಟಿಕ್ ಆಗಲಿಕ್ಕೆ ಆಗತ್ತೀವಿ. ಡಯಾಬಿಟಿಕ್ ಆಗಕ್ಕೆ ಮೂಲ ಕಾರಣವನ್ನು ನಾವು ತಿಳ್ಕೊಂಡ್ರಪ್ಪ ಅಂತಂದ್ರೆ ಅದನ್ನು ಪ್ರಿವೆಂಟ್ ಮಾಡಬಹುದು. ಎಷ್ಟು ವಂಡರ್ಫುಲ್ ಆಗಿ ಹೇಳಿದ್ರೆ ನೋಡ್ರಿ, ಸುಮಾರು 5000 ವರ್ಷದಿಂದ ಆಶ ಸುಖಂ ಸಪ್ತ ಸುಖಂ ದದಿನಿ ಗ್ರಾಮ್ಯೋದ ಕಾಣುಪರಂ ಸಂಪಯಾಂಸಿ ನವಾನ್ನ ಪಾಡಂ ಗುಡವೈಕೃತಂ ಚ ಪ್ರಮೇಯ ಹೇತು ಕಫಕೃಚ್ಚ ಸರ್ವಂ ಅಂತಂದ್ರೆ ಬಹಳ ವಂಡರ್ಫುಲ್. ಇದನ್ನ ನಾವೇನಾದ್ರೂ ಫಾಲೋ ಮಾಡಿದ್ವಿಪ್ಪ ಅಂತಂದ್ರೆ, ನಮ್ಮ ಪಾಲಕರ ಜೊತೆ ಇದನ್ನು ಹಂಚ್ಕೊಂಡ್ರಪ್ಪ ಅಂತಂದ್ರೆ ಸಕ್ಕರೆ ಕಾಯಿಲೆ ನಮ್ಮ ಹತ್ತಿರನೂ ಬರುವುದಿಲ್ಲ. ಆಶೆ ಸುಖಂ ಸ್ವಪ್ನ ಸುಖಂ ಅಂತಂದ್ರೆ ಯಾವಾಗಲೂ ಒಂದೇ ಕಡೆ ಕುಂದ್ರುವಂಥದ್ದು. ಸೆಡೆಂಟರಿ ಲೈಫ್ ಐತಿ. ಎಲ್ಲರೂ ಕಲ್ತು ಹೋದ್ಮೇಲೆ ಯಾವುದೋ ಒಂದು ಕಂಪ್ನಿಗಳು ಜಾಬ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಆದಷ್ಟು ನಿಮ್ಗೆ ಫಿಸಿಕಲ್ ಎಕ್ಸಸೈಸ್ಗಿಂತಲೂ ಮೆಂಟಲ್ ಸ್ಟ್ರೆಸ್ನ ಜಾಸ್ತಿ ಇರ್ತದೆ. ಅದಕ್ಕೆ ನಾವು ಎಲ್ಲರೂ ಸಹಿತ ಸಕ್ಕರೆ ಕಾಯಿಲೆಗೆ ಸರಳವಾಗಿ ಬಲಿಯಾಗುವಂಥ ಒಂದು ಹಂತದಲ್ಲಿದ್ದೇವೆ. ಅದಕ್ಕೆ ಆಶೆ ಸುಖಂ ಒಂದೇ ಕಡೆ ಕುಂದುವಂಥದ್ದು, ಸ್ವಪ್ನ ಸುಖಂ ಕಾಯಂ ಮಲ್ಕೊಳ್ಳುವಂಥದ್ದು, ದದೀನಿ ಅಂತಂದ್ರೆ ಹಾಲಿನಿಂದ ಆಗ್ತಕ್ಕಂಥ ಒಂದು ಪದಾರ್ಥಗಳನ್ನ ಹಾಲು, ಮೊಸರು, ತುಪ್ಪ ಇದು ಜಾಸ್ತಿ ಉಪಯೋಗ ಮಾಡೋದ್ರಿಂದ ಗ್ರಾಮ್ಯೋದ ಕಾಣುಪರಸಂ ಪಯಾಂಸಿ ಗ್ರಾಮ್ಯ ಮಾಂಸ ಆಹಾರಗಳನ್ನ ಜಾಸ್ತಿ ತಿನ್ನುವುದರಿಂದ. ಆಮೇಲೆ ನವಾನ್ನ ಪಾನಂ ಹೊಸ ಅಕ್ಕಿಯ ಆಹಾರವನ್ನು ಸೇವನೆ ಮಾಡೋದ್ರಿಂದ. ಇಲ್ಲಿ ಹೊಸ ಅಕ್ಕಿ ಅಂತಂದ್ರೆ ಏನು ತಗೋಬೇಕು ಅಂತಂದ್ರೆ ನಾವೆಲ್ಲರೂ ಸಹಿತ ಇವತ್ತು ಪಾಲಿಶ್ಡ್ ಅಕ್ಕಿ ಉಪಯೋಗ ಮಾಡ್ತೀವಿ. ಪಾಲಿಶ್ಡ್ ಅದ್ರ ಮೇಲೆ ಇರುವಂತಹ ಫೈಬರ್ಸ್ ಅನ್ನೆಲ್ಲ ತೆಗೆದು ನೋಡಕ್ ಚಂದ ಕಾಣಬೇಕು. ನಮ್ಗೆ ಅಂಥ ಅಕ್ಕಿಯನ್ನು ಉಪಯೋಗ ಮಾಡ್ತಾ ಇದ್ದೀವಿ. ಅಂಥ ಅಕ್ಕಿಯನ್ನು ಉಪಯೋಗ ಮಾಡೋದ್ರಿಂದ ಡೈರೆಕ್ಟ್ ಅಂತ ತಿಂದು ಕೂಡಲೇ ನಮ್ಗೆ ಏನಾಗಬೇಕು ಅಂತಂದ್ರೆ ಶುಗರ್ ಲೆವೆಲ್ ಬಾಡಿ ಲೆವೆಲ್ ಹೆಚ್ಚಾಗುವಂಥದ್ದು. ಅದಕ್ಕೆ ಅಂಥ ಪಾಲಿಶ್ಡ್ ರೈಸ್ ತಿನ್ನುವುದು ಸಹಿತ ಸಕ್ಕರೆ ಕಾಯಿಲೆಗೆ ಮೂಲ ಕಾರಣ. ಗುಡವೈಕೃತಂಚ ಅಂತಂದ್ರೆ ಸಕ್ಕರೆಯಿಂದ ಆದಂತಹ ಪದಾರ್ಥಗಳು, ಇದು ಬೆಲ್ಲ ಆಗಿರ್ಬೋದು, ಸಕ್ಕರೆ ಆಗಿರ್ಬೋದು. ಬಹಳಷ್ಟು ಜನರಿಗೆ ಏನು ತಪ್ಪು ಕಲ್ಪನೆ ಇತ್ತು ಅಂತಂದ್ರೆ ಸಕ್ಕರೆ ತಿಂದ್ರೆ ಅಷ್ಟ ಸಕ್ಕರೆ ಕಾಯಿಲೆ ಬರುತ್ತೆ, ಬೆಲ್ಲ ತಿಂದ್ರೆ ಬರುವುದಿಲ್ಲ ಅಂತ. ಅದೆಲ್ಲ ಸುಳ್ಳು. ಗುಡವೈಕೃತಂಚ ಸಕ್ಕರೆನ ತಿಂದ್ರೆ ಬೆಲ್ಲ ತಿಂದ್ರೆ ಸಕ್ಕರೆ ಕಾಯಿಲೆ ಬರುವಂಥದ್ದು. ಅದಕ್ಕೆ ಎಲ್ಲ ಆಹಾರಗಳನ್ನು ಬಹಳಷ್ಟು ಕ್ರಮಬದ್ಧವಾಗಿ ನಾವು ಸೇವನೆ ಮಾಡಬೇಕಾಗಿರುವಂಥದ್ದು.
ಆಮೇಲೆ ಆಮಾಶಯಾಸಿತಂ ಪಿತ್ತಂ ರಂಜಿತಂ ರಸರಂಜನ, ಇದು ಸಹಿತ ವಂಡರ್ಫುಲ್ ಒಂದು ಕೊಡುಗೆ ಇಡೀ ಜಗತ್ತಿಗೆ ಆಯುರ್ವೇದದಿಂದ. ಏನಪ್ಪಾ ಅಂತಂದ್ರೆ ನಮ್ಮ ಹೊಟ್ಟೆಯಲ್ಲಿರುವಂತಹ ಒಂದು ಪಿತ್ತ 5 ಟೈಪ್ ಇರ್ತೈತಿ. ಹೊಟ್ಟೆಯಲ್ಲಿರುವಂತಹ ಒಂದು ಪಿತ್ತನ ನಮ್ಮ ರಕ್ತ ಆಗಲಿಕ್ಕೆ ಮೂಲ ಕಾರಣ ಅನ್ನುವಂಥ ಸಿದ್ಧಾಂತವನ್ನು ಹೇಳಿತ್ತು. ನಮ್ಮ ರಕ್ತಹೀನತೆಯನ್ನು ತಪ್ಪಿಸ್ಬೇಕಾದ್ರೆ ಹೈಪರ್ ಅಸಿಡಿಟಿನ ನಾವು ತಪ್ಪಿಸಬೇಕು. ಹೈಪರ್ ಅಸಿಡಿಟಿನ ತಪ್ಪಿಸ್ಬೇಕಾದ್ರೆ ಹೆಚ್ಚು ಮಸಾಲೆ ಪದಾರ್ಥಗಳಾಗಿರ್ಬೋದು, ಬೇಕರಿ ಐಟಮ್ಸ್ಗಳನ್ನಾಗಿರ್ಬೋದು, ಫ್ರಿಜ್ನಲ್ಲಿಟ್ಟಂಥ ಐಟಮ್ಸ್ಗಳನ್ನು ತಿನ್ನುವುದನ್ನು ತಪ್ಪಿಸಬೇಕು. ಅದೇನಪ್ಪ ಅಂದ್ರೆ ಜಸ್ಟ್ 2 ನಿಮಿಷ ಹೇಳ್ಬಿಡ್ತಾನೆ. ಮಾಸಾನುಮಾಸಿಕ ಗರ್ಭವೃದ್ಧಿ ಸ್ಕಿಪ್ ಮಾಡಿದನಲ್ಲ. ಮಾಸಾನುಮಾಸಿಕ ಗರ್ಭವೃದ್ಧಿ ಅಂತಂದ್ರೆ ಯಾವ್ಯಾವ ತಿಂಗಳಲ್ಲಿ ತಾಯಿಯಲ್ಲಿರ್ತಕ್ಕಂಥ ಗರ್ಭ ಯಾವ್ಯಾವ ಒಂದು ಬೆಳವಣಿಗೆಯನ್ನ ಕಾಣ್ತೈತಿ, ಆ ಸಂದರ್ಭದಲ್ಲಿ ನಾವು ಯಾವ್ಯಾವ ಮೆಡಿಸಿನ್ಸ್ಗಳನ್ನ ಕೊಡಬೇಕು ಅನ್ನುವಂಥದ್ದು. ಈ ರೀತಿಯಾಗಿ ಆಯುರ್ವೇದ ಮುಖಾಂತರ ಚಿಕಿತ್ಸೆಗೆ ಒಳಪಡಿಸಿದಂತಹ ಗರ್ಭಿಣಿಯರು ಬಹುತೇಕ ಮಂದಿ 90% ಜನರು ನಾರ್ಮಲ್ ಡೆಲಿವರಿ ಆಗಿದ್ದಾವ. ಮತ್ತು ಇವತ್ತು ಅವರ ಮಕ್ಕಳ ಸ್ಥಿತಿ ಹೆಂಗೈತಪ್ಪ ಅಂತಂದ್ರೆ ಅವರ ರೋಗ ನಿರೋಧಕ ಶಕ್ತಿ ಆಗಿರ್ಬೋದು, ಅವರ ಮೆದುಳಿನ ಶಕ್ತಿ ಆಗಿರ್ಬೋದು, ಉಳಿದೆಲ್ಲ ಮಕ್ಕಳಿಗಿಂತ ಬಹಳಷ್ಟು ಸುಪೀರಿಯರ್ ಲೆವೆಲ್ ಆಗಿದೆ ಅಂತ ಹೇಳ್ಬೋದು. ಅದಕ್ಕೆ ನಮ್ಮ ಲೈಫ್ ಸ್ಟೈಲ್ ಆಗಿರ್ಬೋದು, ನಮ್ಮ ಆಹಾರ ಪದ್ಧತಿ ಆಗಿರ್ಬೋದು, ಅವುಗಳನ್ನ ಬಹಳಷ್ಟು ಸರಿ ಇಟ್ಕೊಳ್ಳೋದ್ರಿಂದ ಬಹಳಷ್ಟು ರೋಗಗಳಿಂದ ನಾವು ತಪ್ಪಿಸ್ಬೋದು. ಇದಿಷ್ಟು ತನ ಸ್ಲೈಡ್ದಾಗಾಯಿತು. ಇನ್ನು ಪೂರ ಒಂದು ಸಮರೈಸ್ ಮಾಡಿಬಿಡ್ತೀನಿ. ಏನಪ್ಪ ಅಂತಂದ್ರೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತ ಹೇಳುವುದರಿಂದ ನಾವು ನಮ್ಮ ಆರೋಗ್ಯವನ್ನು ರಕ್ಷಣೆ ಮಾಡ್ಕೋಬಹುದು. ಎಲ್ಲಕ್ಕಿಂತ ಮುಖ್ಯವಾಗಿ ಸಮಯಕ್ಕೆ ಸರಿಯಾಗಿ ಊಟ ಮಾಡುವುದರಿಂದ ನ ಯಾಮಂ ಭೋಜನಂ ನ ದ್ವಿಯಾಮಂ ಲಂಘಯಿತ್ ಅಂತಂದ್ರೆ 3 ತಾಸು ಒಳಗೆ ನಾವು ಊಟ ಮಾಡಬಾರ್ದು. 6 ತಾಸಿಗಿಂತ ಹೆಚ್ಚು ಉಪವಾಸ ಇರಬಾರ್ದು. ಆದಷ್ಟು ಬೆಳಗ್ಗೆ 8:30 9 ಟಿಫಿನ್ ಅನ್ನ ಮಾಡುವಂಥದ್ದು, ಮಧ್ಯಾಹ್ನ 1-1:30 ಊಟ ಮಾಡ್ತಕ್ಕಂಥದ್ದು, ರಾತ್ರಿ ಊಟ ಆದಷ್ಟು 7-7:30 ಮಾಡ್ತಕ್ಕಂಥದ್ದು ಬಹಳಷ್ಟು ಮಹತ್ವವಾಗಿರುವಂಥದ್ದು. ಆಮೇಲೆ ಗೋಧಿ ಉಪಯೋಗವನ್ನು ಬಹಳಷ್ಟು ಕಡಿಮೆ ಮಾಡಿ ಅಂತ ಹೇಳಿ ಪರ್ಸನಲ್ ರಿಕ್ವೆಸ್ಟ್. ಯಾಕಪ್ಪ ಅಂತಂದ್ರೆ ಗೋಧಿಯನ್ನ ಡೈಜೆಸ್ಟ್ ಮಾಡುವಂತಹ ಫಿಸಿಕಲ್ ಆಕ್ಟಿವಿಟಿ ನಮ್ಮಲ್ಲಿ ಇಲ್ಲದೆ ಇರೋದ್ರಿಂದ ಅದು ಸಂಪೂರ್ಣವಾಗಿ ಡೈಜೆಸ್ಟ್ ಆಗುವುದಿಲ್ಲ. ಇತ್ತೀಚೆಗೆ ಏನು ನಮ್ಮ ಮಕ್ಕಳಲ್ಲಿ ಅಥವಾ ನ್ಯೂ ವಯಸ್ಸಿನವರಲ್ಲಿ ಕಂಡು ಬರುತ್ತಲ್ಲ ರೋಗಗಳಿಗೆ ಮೂಲ ಕಾರಣ ಅಂತಂದ್ರೆ ಗೋಧಿಯಿಂದ ಆಗಿರ್ತಕ್ಕಂತಹ ಪದಾರ್ಥಗಳು. ಅದರ ಜೊತೆಗೆ ಬೇಕರಿ ಐಟಮ್ಸ್ ಆಗಿರ್ಬೋದು, ಮಸಾಲೆ ಪದಾರ್ಥಗಳಾಗಿರ್ಬೋದು, ಇವುಗಳ ಉಪಯೋಗವನ್ನು ಬಹಳಷ್ಟು ಕಡಿಮೆ ಮಾಡಿರಿ. ಹಣ್ಣುಗಳನ್ನು ಹೆಚ್ಚು ಉಪಯೋಗ ಮಾಡಿರಿ. ಅದು ಹಣ್ಣುಗಳನ್ನು